ಎಲ್ಲಿ ಹೋದ್ಲಿ ಇವಳು ರಾಜಮ್ಮ? ನಾನು ಇಲ್ಲಿ ಕಾಯ್ತಾ ಇದ್ದೀನಿ ಅವಾಗಿಂದನ. ಒಬ್ಬ ಹುಡುಗನಿಗೆ ಬರಕ್ಕೆ ಕೇಳಿದ್ದೀನಿ, ಅಲ್ಲಿ ಬಸವನ ಗುಡಿ ತಾಕಿ ಅಲ್ಲಿಗೆ ಹೋದ್ರೆ ಎಲ್ಲ ನಾ ಹೇಳಿ ಬರ್ಬೋದು. ನಮ್ಮೂರವ್ರು ಹೆಂಗೂ ಅಲ್ಲಿಗೆ ಯಾರೂ ಬರಲ್ಲ, ಯಾರೋ ದನಪನ ಕಾಯೋರು ಬರ್ತಾರೆ. ಬಂದ್ರೆ ಬರ್ತಾರೆ. ನಾವೇನೋ ಗುಡಿ ನೋಡಕ್ ಬಂದಿದೀವಿ ಅಂತ ಹೇಳಿರಾತ್, ಏನು ಯಾರನ ಕೇಳಿರೋಣ. ಬಾರಿ ರಾಜಮ್ಮ, ಯೋಟತ್ತೆ ಬರೋದು, ಬಾ ಬಾ ಜಲ್ದು. ಬಂದಮ್ಮ. ಎಲ್ಲಿಗೆ ಹೋಗೋದೀಗ? ಯಾರು ಬರ್ತಾರೆ? ಎಲ್ಲಿ ಬಸವಣ್ಣ ಗುಡಿ ಇಲ್ವೇ? ಅಲ್ಲಿಗೆ ಒಬ್ಬ ಹುಡುಗನ ಬರಕ್ಕೆ ಕೇಳಿದೀನಿ. ಈ ಕವರ್ನಾಗೆ ಸುಮ್ಮನೆ ನಾನು ನಮ್ಮ ಮನೆಗೆ ಸೊಪ್ಪು ಕಿತ್ಕೊಬತ್ತೀವಿ ನಾನು ರಾಜಮ್ಮನು ಅಂತ ಹೇಳಿ ಕವರ್ ಹಿಡ್ಕೊಂಬಂದೆ. ಇದ್ರಾಗೆ ದುಡ್ಡಿಕ್ಕೆ ಬಂದೀನಿ ಒಂದು 5,000ನ. ನೀನು ಕೊಟ್ಟಿದ್ದೆ 2,000, ನಂದನ್ 3,000 ಸೇರಿ ಐತೆ. ಬಾ ಹೋಗೋಣ. ಸರಿ ಆಯ್ತು ನಡಿ. ಜಲ್ದಿ ಹೋಗೋಣ. ನಾನು ಹಂಗೆ ಹೇಳಿ ಬಂದೆ, ಸೊಪ್ಪು ಕಿತ್ಕೊಬತ್ತೀನಿ, ಹೋಗಿ ಹೊಲ್ತಕ್ಕೆ ಹೋಗಿ ಸಾರಿಗೆ ಆತು ಇಲ್ಲ ಅಂತನ ಹೇಳ್ದೆ. ನಾನು ಸೊಸೆಗೆ ಏನೋ ನಂದಿನಿ ಪಂದಿನಿ ಕೇಳಿರೆ ಹಂಗಂತ ಹೇಳು ಅಂತಂದೆ. ಹೌದಾ, ಸರಿ ಆಯ್ತು ಬಾ. ನಮ್ಮ ಮೇಲೆ ಯಾರಿಗೂ ಅನುಮಾನ ಬಂದಿಲ್ಲ. ಬಾ ಹೋಗೋಣ. ಸರಿ ಸರಿ ಆಯ್ತು ನಡಿ. ನಾನು ತಗೋ ದುಡ್ಡು ಇರಲಿಲ್ಲ ಅಂಕುನು ನನ್ನ ಮಗನ ಕೇಳಿ ತಿರ್ಗ ಇಸ್ಕೊಂಬಂದೆ ಮನುನ. ಯಾತ್ಕಮ್ಮ 2,000 ಹಂಗೆ ಹಿಂಗೆ ಅಂತಂದ. ಯಾತ್ಕೋಬೇಕು ಕೂಡ ಇಲ್ಲಿ ಅಂತ ಹೇಳಿ ಇಸ್ಕೊಂಡೆ. ಸರಿ ಬಾ. ಅಲ್ವೇ ಜೇಕಯ್ಯ, ಇದರಿಂದ ನಮಗೇನು ತೊಂದರೆ ಆಗಲ್ಲ ತಾನೇ? ಏನು ತೊಂದರೆ ಆಗಲ್ಲ, ಬಾ ಸುಮ್ಮನೆ. ನಾವು ಹೇಳಿದೀವಿ ಅಂತನ ಅವನೆಲ್ಲೂ ಬಾಯಿ ಬಿಡೋದು ಇಲ್ಲ. ಹೌದಾ, ಸರಿ ಆಯ್ತು ನಡಿ. ನೋಡ್ದೇನು ಲಸ್ಮಂಟಿ, ಅಲ್ಲ ನಮ್ಮ ಅತ್ತೆಯರಿಬ್ರು ಸೇರ್ಕೊಂಡು ನನ್ನ ಜೈಲಿಗೆ ಕಳ್ಸಕ್ಕೆ ನೋಡ್ದ ದುಡ್ಡು ಕೊಟ್ಟು ಯಾವನ್ನೂ ಅಪಾಯಿಂಟ್ ಮಾಡ್ಕೊತಾ ಇದ್ದಾರೆ. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲ ಇಂಥ ದ್ವೇಷ ನನ್ನ ಮೇಲೆ ಯಾಕೆ ಅಂತ ಇವರಿಬ್ರಿಗೂ. ಯಾಕೆಂದ್ರೆ ಜಯಮ್ಮಗೆ ನಿನ್ ಮದ್ವೆ ಮಾಡ್ಕೋಬೇಕಾಯ್ತು, ಮಗುಗೆ ಜಗುಗೆ ಅಂತ ಆಸೆ. ನೀನ್ ಆಗ್ಲಿಲ್ಲ, ಸಿದ್ಧನ್ ಮದ್ವೆ ಆದೆ. ರಾಜಮ್ಮಗೆ ಸಿದ್ದು ಮದ್ವೆಲೇ ಮಾಡಬಾರ್ದು, ಅವನ ಹತ್ರ ಚೆನ್ನಾಗಿ ದುಡಿಸ್ಕೋಬೇಕು. ಅವ್ನು ದುಡ್ದಿದ್ರಾಗೆ ನಾನು ನನ್ನ ಮಕ್ಕಳು ಚೆನ್ನಾಗಿ ತಿಂದು ಕುಕ್ಕಬೇಕು ಅಂತ ರಾಜಮ್ಮ ಅಂದ್ಕೊಂಡಿದ್ಲು. ಅವೆಲ್ಲಕ್ಕೂ ನೀನ್ ಅಡ್ಡಿ ಆಗಲ್ಲ, ಅದಕ್ಕೆ ನಿನ್ ಮೇಲೆ ದ್ವೇಷ ಇವರಿಬ್ರು ನಿಮ್ಮ ಅತ್ತೆಯರಿಗೆ. ಹಂಗ? ಅಯ್ಯೋ, ಅಲ್ಲ ನಮ್ಮಿಷ್ಟ, ನಾವು ಯಾರನ್ನಾದ್ರೂ ಮದ್ವೆ ಆಗ್ತೀವಿ. ಇವ್ರಿಗೆ ಯಾಕೆ ಅಷ್ಟೊಂದು ಹೊಟ್ಟೆ ಕಿಚ್ಚು? ಅಲ್ಲ ನಮ್ಮ ಜಯತ್ತಿಗೆ ಏನು ಅವ್ರ ಮನಗುನ್ ಮದ್ವೆ ಆಗ್ತೀನಿ ಅಂತ ನಮ್ಮ ಅಪ್ಪ ಅಮ್ಮ ಏನನ್ನ ಬರ್ಕೊಟ್ಟಿದ್ರ? ನನ್ನಿಷ್ಟ, ನಾನು ಯಾರನ್ನಾದ್ರೂ ಮದ್ವೆ ಆಗ್ತೀನಿ. ಇವ್ರಿಗೆ ಯಾಕೆ ಅಷ್ಟೊಂದು ಹೊಟ್ಟೆ ಊರಿ? ಈಗ ಮದ್ವೆ ಮಾಡಿದ್ದಾರೆ ತಾನೆ ಮಗನಿಗೆ, ಜಗುಗೆ. ಪಾಪ ಅವಳು ಅರಿತಾನು ಎಷ್ಟು ಚೆನ್ನಾಗಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಳೆ ತಾನೆ. ಇನ್ನ ನನ್ನ ಮೇಲೆ ದ್ವೇಷ ಹೋಗಿಲ್ವ ಇವ್ರಿಗೆ? ಏನು ನಮ್ಮಪ್ಪ ನನ್ನ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ರೆ ಆಸ್ತಿ ಎಲ್ಲ ಕೊಡೋರ? ಕೊಟ್ಟರು ಕೊಡ್ಬೋದಾಗಿತ್ತೇನೋ, ಮಗಳನ್ನ ಕೊಟ್ಟಿದ್ದೀನಿ, ತಂಗಿನೋ ಇದ್ದಾಳೆ ಅಂತನ ಏನಾನ 1 ಎಕರೆ 2 ಎಕರೆ ಜಮೀನು ಬರ್ಕೊಡ ಅಂತ ನಿಮ್ಮ ಅಣ್ಣ ಏನಾಲ ನಿಮ್ಮ ಅಪ್ಪ ಏನಾದ್ರೂ ಅಂದ್ಕೊಂಡಿತ್ತೋ ಏನೋ. ಅದಕ್ಕೆ ಅದು ಮಿಸ್ ಆಯ್ತಲ್ಲ ಅಂತ ಜಯಮ್ಮಗೆ ಹೊಟ್ಟೆ ಉರಿ. ಇನ್ನು ಈ ರಾಜಮ್ಮ ನೀನು ಬಂದ್ಮೇಲೆ ಆ ರಾಜಮ್ಮಂಗೆ ಯಾತು ದುಡ್ಡು ಸಿಗ್ದಂಗಾತು, ಸಿದ್ಧ ಅವಳು ಮಾತು ಕೇಳ್ದಂಗಾದ. ಅದಕ್ಕೇನೆ ಅವಳಿಗೂ ನಿನ್ನ ಮೇಲೆ ಸಿಟ್ಟು. ಹಂಗೆ ನಿಮ್ಮ ಅಣ್ಣನ ಜೊತೆಗೆ ಸೇರಿಸಿದ್ರೆ ಇಬ್ರಿಗೂ ಸರಿಯಾಗಿ ಆಗುತ್ತೆ ಅಂತಾನ. ದಿವ್ಯನಿಗೆ ಬೇರೆ ನಿಮ್ಮ ಅಣ್ಣನ ಮೇಲೆ ಜಾಸ್ತಿ ದ್ವೇಷ ಇತ್ತಲ್ಲ, ಅದಕ್ಕೆ ನಿಮ್ಮ ಅಣ್ಣನ ಸೇರ್ಸೇವ್ರೆ ನಿನ್ ಜೊತೆಗೆ. ಹೌದಾ? ನಮ್ಮ ಅಪ್ಪನೂ ಹಂಗೆ ಹೇಳ್ತಾ ಇದ್ರು, ನಿಮ್ಮ ಅತ್ತೆ ಮಗನೇ ಇದ್ದಾನೆ, ಅವನು ಏನೋ ಕೆಲಸದಾಗಿದ್ದಾನಂತೆ, ಮ್ಯಾನೇಜರ್ ಅಂತೆ ಅಂತಾನ. ಆದ್ರೆ ಅವನು ಯಾವ ಮ್ಯಾನೇಜರು ಅಲ್ಲ ಅಂತಾನ. ಅವ್ನ ಮದ್ವೆ ಆದ್ಮೇಲೆ ಅಲ್ವಾ ಗೊತ್ತಾಗಿದ್ದು. ಅಯ್ಯೋ ನಡಿ, ನಿಮ್ಮ ಅತ್ತೆ ಬರೀ ಸುಳ್ಳು ಹೇಳಿದಾಳೆ. ಮಗನ ಬಗ್ಗೆನು, ನಿಮ್ಮ ಅಪ್ಪನ ಬಗ್ಗೆ ಅಲ್ಲ, ನಿಮ್ಮ ಮಾವನ ಬಗ್ಗೆನು ಎಲ್ಲಾನ. ಸರಿ ಸರಿ ಬಾ ಹೋಗೋಣ. ಅವ್ರು ಎಲ್ಲೋ ಹೋದ್ರಲ್ಲ, ಮೇಲೆ ಎಲ್ಲೋ ಬಸವನಗುಡಿ ಅಂತ ಮಾತಾಡ್ತಿದ್ರು. ನಡಿ ನಡಿ, ಸ್ವಲ್ಪ ನಿಧಾನಕ್ಕೆ ಹೋಗೋಣ ಆಂಟಿ. ನಿಧಾನಕ್ಕೆ ಹೋದ್ರೆ ಆಮೇಲೆ ಅವರು ಮಾತಾಡ್ಕೊಂಡು ಹೊರಟ್ಬಿಟ್ರೆ. ನಡಿ, ನಾನು ಮೊಬೈಲ್ ತಂದಿದ್ದೀನಿ, ಮೊಬೈಲ್ನಾಗ ಎಲ್ಲನ ರೆಕಾರ್ಡ್ ಮಾಡ್ಕೊಂಬನ. ಅವ್ನು ಯಾರು ಬರ್ತಾನೆ, ಏನು ಮಾತಾಡ್ತಾರೆ ಅಂತಾನೆ. ಅವಾಗ ಇಬ್ರಿಗೂ ಸರಿಯಾಗಿ ಆಗುತ್ತೆ ನಿಮ್ಮ ಅತ್ತೆರಿಗೆ. ಎಲ್ಲೇ ಜಯಮ್ಮ ಹುಡುಗ? ಅಯ್ಯೋ ಬರ್ತಾನೆ ಬಾರಿ. ನಾನು ಫೋನ್ಗಿನ್ ಯಾತು ತರಲ್ಲಪ್ಪ, ಫೋನ್ಗಿನ್ ಮಾಡಕ್ಕೆ ಹೋಗ್ಬೇಡ, ನೀನು ಸೀದಾ ಅಲ್ಲಿಗೆ ಬಂದ್ಬಿಡು. ನಾವು ಮುಂಚೆಲೆ ಹೋಗಿರ್ತೀವಿ, ಒಂದು ಅರ್ಧ ಗಂಟೆ. ನೀನು ಬೇಗ ಬಾ, ನಮ್ಮೂರಿಗೆ ಬರಬೇಡ, ನೀನು ಅಲ್ಲಾಸಿನ ಹೊಲ್ದಾಗಾಸಿನ ಬಾ ಅಂತ ಹೇಳಿದೆ. ಬರ್ತಾನೆ ಬಾ ಇಲ್ಲೇನೆ. ಸರಿ ಆಯ್ತು ನಡಿ. ಹಿಂದೆ ಏನಣ್ಣ ಬನ್ನಿ, ಕಾಣಿಸ್ತೀವಿ ಇಲ್ಲೇ ಈ ಮಂಟಪದಿಂದೆ. ಸರಿ ಸರಿ ಆಯ್ತು ನಡಿ. ಎಲ್ಲೇ ಜಯಮ್ಮ ಅವಳೆ ಅಲ್ಲಿ ಯಾರು ಬರ್ತಾ ಇದ್ದಾನಲ್ಲ, ಅವನೇನಿ? ಹುಡ್ಗನೆ, ಇರು ಬರಲಿ. ಯಾರೇ ಅವನು? ಯಾರನ್ನಾಗಲಿ ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಬೇಡ, ಸುಮ್ಮನೆ. ಆಂಟಿ ಹೇಳಿ ಆಂಟಿ, ಏನು ಇಲ್ಲಿಗೆ ಬರಕ್ಕೆ ಹೇಳಿದ್ರಲ್ಲ, ಏನು ಡೀಲು? ಲೋ ವೆಂಟ, ಅದು ಏನೂ ಇಲ್ಲ. ನಮ್ಮೂರಾಗೆ ಒಂದು ಹುಡುಗಿಗೆ ಯಾರೋ ಅಂತ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಅದು ಒಟ್ಟಿನಲ್ಲಿ ಗುದ್ಕೊಂಡೋಗಿ ಕಾಲು ಮುರಿಯಂಗೆ ಮಾಡ್ದ. ಈಗ ಅವನು ಯಾರು ಅಂತ ಗೊತ್ತಿಲ್ಲ. ಅದಕ್ಕೆ ಆ ಹುಡುಗಿ ಏನು ಮಾಡಿದ್ಲು, ಅವಳಿಗೆ ಆಗದೆ ಇರೋಂಥವ್ರು ಇಬ್ಬರು ಇದ್ದಾರೆ, ಅಣ್ಣ ತಂಗಿ, ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ಲು. ಆದರೆ ಸಾಕ್ಷಿ ಆಧಾರ ಇಲ್ಲ ಅಂತ ಪೊಲೀಸ್ನವರು ಅವ್ರನ್ನ ಅರೆಸ್ಟ್ ಮಾಡಲಿಲ್ಲ, ಏನೂ ಇಲ್ಲ. ಈಗ ನೀನು ಏನು ಮಾಡಬೇಕು ಅಂತಂದರೆ, ಅವರೇ ನನಗೆ ದುಡ್ಡು ಕೊಟ್ಟು ಹಿಂಗೆ ಒಂದು ಹುಡುಗಿ ಫೋಟೋ ಕೊಟ್ಟು ಗುದ್ದು ಬಿಡು, ಈ ಹುಡುಗಿಗೆ ಕಾಲು ಮುರಿಯಂಗೆ ಗುದ್ದು ಅಂತನ ಹೇಳಿದ್ರು, ದುಡ್ಡು ಕೊಟ್ಟಿದ್ರು ನನಗೆ ಇಷ್ಟು ಅಂತನ ನೀನು ಪೊಲೀಸ್ನವ್ರ ಹತ್ರ ಹೋಗಿ ಹೇಳಬೇಕು. ಮಾಡ್ತೀಯಾ?
ಆ ಏನೋ ಯಾರೋ ಮಾಡಿರೋ ಆಕ್ಸಿಡೆಂಟ್ನ ನಾನು ಮಾಡಿದ್ದೀನಿ ಅಂತ ಒಪ್ಕೋಬೇಕಾ ಏನಂಟಿ ಏನು ಆಕ್ಸಿಡೆಂಟ್ ಎಲ್ಲ ನಾನೆಲ್ಲ ಇದು ಮಾಡೋಕ್ಕಾಗಲ್ಲ. ಅಯ್ಯೋ ಲೇ ನೀನೇನು ಪುಕ್ಸಟ್ಟೆ ಮಾಡಬೇಡ, ನಾವು ನಿನ್ಗೆ 5,000 ರೂಪಾಯಿ ದುಡ್ಡು ಕೊಡ್ತೀವಿ. ಬರೀ 5,000 ರೂಪಾಯಿಗೆ ನಾನು ಆಕ್ಸಿಡೆಂಟ್ ಮಾಡಿದ್ದೀನಿ ಅಂತ ನಾನು ಜೈಲಿಗೆ ಹೋಗೋಣ? ಮಾಡದೇ ಇರೋ ತಪ್ಪ ನಾನು ತಲೆ ಮ್ಯಾಕೆ ಹಾಕೊಂಡು ಜೈಲಿಗೆ ಹೋಗೋಕ್ಕೆ ನನಗಾಗಲ್ಲ. ಏನು ಹೇಳ್ತಿರೋ ಏನೋ ಅಂತ ನಾನು ಬಂದೆ ಅಷ್ಟೇ, ಅವಣ್ಣ ಹೇಳಿದ್ದಕ್ಕೆ ಫೋನ್ ಮಾಡಿ. ಅದು ಬೇರೆ ನೀವೇನೋ ಪರಿಚಯ ಇದ್ರಲ್ವಾ, ಹಂಗಾಗಿ ಬಂದೆ. ಏನು ಕೆಲಸನೋ ಏನೋ ಅಂತಾನೆ. ನೀವು ಹಿಂಗೆ ಜೈಲಿಗೆ ಪೈಲಿಗೆ ಹೋಗೋದಂದ್ರೆ ನಾನು ಗೊತ್ತಾನೆ ಇರಲಿಲ್ಲ. 5,000ಕ್ಕೆ ನಾನು ಜೈಲಿಗೆ ಹೋಗೋಣ? ಅದೆಲ್ಲ ಆಗಲ್ಲ. ಮತ್ತೆ ಇನ್ನೆಷ್ಟು ಕೊಡ್ಬೇಕು? ಇನ್ನು 5,000 ಸೇರಿಸಿ 10,000 ಕೊಡ್ತೀವಿ. ಮೊದಲು ಹೋಗಿ ಹೇಳು, ಆಮೇಲೆ ಇನ್ನು 5,000 ಸೇರಿಸಿ 10,000 ಕೊಡ್ತೀವಪ್ಪ. 10,000ನಾ? 10,000ನೂ ಆಗಲ್ಲ ಆಂಟಿ. ನೋಡ್ರಿ, ಒಂದು 50,000 ಕೊಡಂಗಿದ್ರೆ ಒಪ್ಪತ್ಕೊಂತೀನಿ. ಏನೋ ಒಂದು ಸ್ವಲ್ಪ ದಿನ ಜೈಲ್ನಾಗಿದ್ದು ಆಮೇಲೆ ಹೊರಗಡೆ ಬರ್ಬೋದು. ಏನು 50,000ನಾ? ಅಯ್ಯಯ್ಯಪ್ಪ, ನಮ್ಗೆ 5,000 ಒಂದ್ಸಕ್ಕೆ ಆಗಲ್ಲ. ಇನ್ನು 50,000 ನಾನೆಲ್ಲ ಮತ್ತರನ? ಜಯಮ್ಮ, ಇದೆಲ್ಲ ಆಗದೆ ಇರೋಂಥ ಕೆಲಸ. ಬಾ ಸುಮ್ಮನೆ ಮನೆಗೆ ಹೋಗೋಣ. ಮತ್ತಿನ್ನೇನಂಟಿ, ಏನು ಆಕ್ಸಿಡೆಂಟ್ ಆಗಿರೋದು? ಏನು ಸುಮ್ಮನೆ ಏನು ಇದೇನು ಸಣ್ಣ ಪುಟ್ಟ ಏನು ಯತನ ಕಳ್ತನದ ಕೇಸ? ಒಪ್ಪತ್ಕಮ್ಮಕ್ಕೆ ಬಿಡಪ್ಪ, ಏನೋ ವಾರ್ನ್ ಮಾಡಿ ಬಿಡ್ತಾರೆ, ಪೊಲೀಸ್ನವ್ರು ಕಳಿಸ್ತಾರೆ ಎಂಬಕ್ಕೆ. ಆಕ್ಸಿಡೆಂಟು ಏನಾನ ಜೀವನೇ ಹೋಗಿದ್ರೆ ಏನು ಮಾಡ್ತಿದ್ರಿ ಅಂತನ ಪ್ರಶ್ನೆ ಮಾಡ್ತಾರೆ. ಅಂಥದ್ರಲ್ಲಿ ನಾನು 5,000 10,000ಕ್ಕೆಲ್ಲ ಇಸ್ಕೊಂಡು ಜೈಲಿಗೆ ಹೋಗಾನೆ? ಇಲ್ಲ ಇಲ್ಲ, ಆಗಲ್ಲ. 50,000 ಕೊಡಂಗಿದ್ರೆ ನೋಡ್ರಿ, ಬೇಕಂದ್ರೆ ಹೇಳ್ತೀನಿ ನೀವು ಹೇಳ್ದಂಗೆ. 50,000ನಾ? ಅಯ್ಯಯ್ಯಪ್ಪ, 50,000 ನಮ್ಮ ಹತ್ರ ಇಲ್ಲಪ್ಪ. ನಾವೇನೊಂದು 5-10,000 ಒಪ್ಪತ್ಕೊಂತೀಯ ಅಂತ ಅನ್ಕೊಂಡ್ರೆ ನೀನೇನಪ್ಪ ಹಿಂಗೆ 50,000 ಅಂತ ಹೇಳ್ತಾ ಇದೆಯಾ? ಅಯ್ಯೋ, 50,000 ಕೊಡಂಗಿದ್ರೆ ನಮ್ಗೆ ಯಾಕೆ ಬೇಕು ಈ ತೊಂದರೆ? ಇಲ್ಲಪ್ಪ, ಏನೋ ನಾವು ಒಂದು 10,000 ಕೊಡೋಣ ಅಂತ ಅನ್ಕೊಂಡ್ವಿ. ಏನೋ ಈ ಕೆಲಸ ಮಾಡಿರಿ, ನೀನು 50,000 ಕೇಳಿ ನಾವೆಲ್ಲಿ ತಂದು ಕೊಡೋಣ? ಆಗಲ್ಲಪ್ಪ. ಆಗಲ್ಲ ಅಂದರೆ ಬೇಡ, ನಮಗೆ ಇಂಥ ಕೆಲಸನೇ ಬೇಡ. ಅದು ಜೈಲಿಗೆ ಹೋಗೋದಂತ ಏನು ಸುಮ್ಮನೆನಾ? ಬರೋಕ್ಕೂ ಅದಕ್ಕೆಲ್ಲ ನಾ ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ನಿಮಗೇನು ಗೊತ್ತು? ಅದು 50,000ನೂ ಕಮ್ಮಿನೇ, 1,00,000 ಕೇಳಬೇಕಾಗಿತ್ತು. ಏನೋ ಹೋದ್ರೆ ನಮಗೆ ಪರಿಚಯ ಇರೋದು, ಅವಣ್ಣ ಹೇಳ್ತಲ್ಲ ಅಂತ ಹೇಳಿ ಬಂದಿದ್ದೀನಿ ಅಷ್ಟೇ. ಹಿಂಗೆ ನೀವು 5,000 10,000 ಕಂದ್ರೆ ನಾನೇ ಅಲ್ಲಿಂದ ಇಲ್ಲಿಗೆ ಬರಬೇಕಾಯ್ತು. ಫೋನ್ ಮಾಡಿದಾಗಲೇ ನೀವು ಇಷ್ಟೇ ಕೊಡೋದಂತ ಹೇಳಿದ್ರೆ ನಾನು ಗೊತ್ತಾನೇ ಇರಲಿಲ್ಲ. 5,000 10,000ಕ್ಕೆಲ್ಲ ನಾನು ಇಂಥದ್ದೆಲ್ಲ ಒಪ್ಪತ್ಕಮ್ಮನ? ಇಲ್ಲ ಇಲ್ಲ, ಆಗಲ್ಲ. ಹೋಗ್ರಿ ಹೋಗ್ರಿ. ಅಯ್ಯಯ್ಯೋ, ಇದೇನೇ ಇದು ರಾಜಮ್ಮ ಹಿಂಗಂತವ ನೀನು? ನಮ್ತಾಗ ನಾವು ಅಷ್ಟು ದುಡ್ಡು ಖರ್ಚು ಮಾಡಿ ಇದೆಲ್ಲ ಬೇಕಾ ನಮಗೆ? ಬೇಡ ಬೇಡ. ಅಯ್ಯೋ, ನಾನು ನೀನು 5,000 ಆಗುತ್ತೆ 5,000 ಕೊಟ್ಟರೆ ಮಾಡ್ತಾರೆ ಅಂದಲ್ಲ, ಅದಕ್ಕೆ ಬಂದು ಇಲ್ದಿದ್ರೆ ನಾನು ಇದು ಕಡೆಗೆ ತಲೆನೂ ಆಗ್ತಿರ್ಲಿಲ್ಲ. ಹೋಗ್ತಾಯಿ, ಏನು ಬೇಡ ಇಂಥದ್ದೇನಕ್ಕೆ 50,000 ಅಂತೆ. ಅಂದರೆ 25,000 ರೂಪಾಯಿ ನಾನು ಹೇಳ್ತಾರಣ? ಅಯ್ಯಯ್ಯಪ್ಪ, 25,000 ರೂಪಾಯಿ ಇದ್ದರೆ ನಾವೇ ಯತನ ತಗೋಬೋದು ಮನೆಗೆ, ಇಲ್ಲ ಯತನ ಒಡವೆ ಮಾಡಿಸ್ಬೋದು ಇನ್ನೊಂದು ದುಡ್ಡು ಇಕ್ಕೊಂಡು. 25,000 ರೂಪಾಯಿ ನಾನು ಹೇಳ್ತಾರಣ? ಇಲ್ಲ ಕಣ್ತಾಯಿ, ನನ್ನ ಹತ್ರ 2,000 ಇತ್ತು, ಅದು ನನ್ನ ಮಗಂತ ಇಸ್ಕೊಂಡು ಬಂದಿದ್ದೀನಿ ಕಾಡಿ ಬೇಡಿನ. ಇನ್ನು 25,000 ರೂಪಾಯಿ ಎಲ್ಲಿ ತರಕ್ಕೆ ಹೋಗೋಣ? ಬೇಡ ಬಾ, ಇದೇನು ಬೇಡ ನಮ್ಗೇನಂತೆ. ಅದೇ ಮತ್ತೆ ನಾನು ಏನು ಒಪ್ಪತ್ಕಂತಾನೆ 5,000 ಕೊಡೋಣ, ಇನ್ನೊಂದು 5,000 ಕೇಳಿದ್ರೆ 10,000 ಕೊಡೋಣ ಅನ್ಕೊಂಡಿದ್ದೆ. ಇವ್ನು ನೋಡಿ 50,000 ಅಂತಾನೆ. ಅಯ್ಯಯ್ಯಪ್ಪ, ಅಲ್ಲ ಕಣ ಎಂತ 50,000 ಅಂದರೆ ಜಾಸ್ತಿ ಆಗಲಿಲ್ವೇ? ನಮ್ಮ ಕೈಲೇ ಇಷ್ಟೇ ಅಪ್ಪ ಕೊಡೋಕ್ಕಾಗೋದು. ಇನ್ನೊಂದು 5,000 ಹಾಕಿ 10,000 ಕೊಡ್ತೀವಿ ನೋಡಪ್ಪ. 50,000 ಎಲ್ತಾರಣ? ಆಗಲ್ಲಕ್ಕ, ಲಾಸ್ಟು 25-30,000 ಕೊಡ್ರಿ. 30,000ನಾ? ಅಯ್ಯೋ, ಎಲ್ತಾರನಪ್ಪ ಅಷ್ಟೊಂದ? ನಮ್ಮ ತಾಗೆ 10,000 ಮೇಲೆ 1 ರೂಪಾಯಿನೂ ಕೊಡೋಕ್ಕಾಗಲ್ಲಪ್ಪ. ಹೌದಾ, ಸರಿ, ಹಂಗಾದ್ರೆ ನಾವು 10,000ಕ್ಕೆಲ್ಲ ಜೈಲಿಗೆ ಹೋಗಕ್ಕೆ ತಯಾರಿಲ್ಲ, ಬೇರೆ ಯಾರನ್ನಾದ್ರೂ ನೋಡ್ಕೊಳ್ರಿ. ನಿಂತ್ಕೊಳಪ್ಪ. ಏನು ಹೇಳಿ? ಸರಿ ಆಯಿತು, 30,000 ಕೊಡ್ತೀನಿ ಸದ್ಯಕ್ಕೆ. ಇವಾಗ ನಮ್ಮ ತಾಗ 5,000ನೇ ಇರೋದು. ಮೊದಲು ಹೇಳಿ ನೋಡು, ಆಮೇಲೆ ಏನು ಮಿಕ್ಕಿರೋ ದುಡ್ಡ ಕೊಡ್ತೀವಿ. ಲೇ ಜಯಮ್ಮ, ಮಿಕ್ಕಿರೋದು ಹೆಂಗೆ ಕೊಡ್ತೀಯ ದುಡ್ಡ? ಅಂತಗಂತೂ 1 ರೂಪಾಯಿ ಇಲ್ಲಮ್ಮ. ನೀನು ನನ್ನ ಕೇಳಿದ್ರೆ ನಾನು ಇನ್ನೊಂದು ರೂಪಾಯಿನೂ ಕೊಡಲ್ಲ. ನನಗೆ ಇದೇ ಬೇಡ, ನಾನು ಹೋಗ್ತೀನಿ ಸುಮ್ಮನೆ. ಯಾಕೆ ಬೇಕು ನನಗೆ? ಅಯ್ಯೋ, ನಿನ್ನೇನು ಕೇಳಲ್ಲ, ಇರು, ನಾನೆಲ್ಲ ಕೊಡ್ತೀನಿ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯ? ಹಂಗಾದ್ರೆ ಸರಿ ಆಯಿತು. ಹಂಗೇನೆ, ನಿನ್ನೇನು ದುಡ್ಡು ಕೇಳಲ್ಲ, ನೀನು ನನ್ನ ಜೊತೆಗೆ ಒಂದು ಕಿರು, ಅಷ್ಟೇ, ನನ್ನ ಜೊತೆಗೆ ಬಾ ಎಲ್ಗಾನ ಕರದೆ ಅಷ್ಟೇನೆ. ಸರಿ ಕಣೋ ಎಂಟ, ಆಯಿತು, 30,000 ಕೊಡ್ತೀನಿ. ಈಗಿದ್ರಾಗೆ ಕವರ್ನಾಗೆ 5,000 ಐತೆ, ತಗ. ಇನ್ನು 25,000 ರೂಪಾಯಿನ ಕೆಲಸ ಆಗಲಿ, ಆಮೇಲೆ ನಿನ್ನ ಕೈಗೆ ಕೊಡ್ತೀನಿ, ಇಲ್ಲ ನೀನು ಯಾರಿಗಾದ್ರೂ ಹೇಳಿದ್ರೆ ಅವ್ರ ಕೈಗೆ ಕೊಡ್ತೀನಿ. ಸರಿ ಆಯಿತು, ಯಾವಾಗ ಬರ್ಬೇಕು ಹೇಳಿ? ಯಾವಾಗ ಅಂದರೆ ನಾಳೆ ಬಾ. ನಾಳೆ ಪೊಲೀಸ್ನವ್ರ ಹತ್ರ ಹೋಗ್ಬಿಟ್ಟು ನೀನೇ ಹೇಳು, ನಮ್ಮ ಊರಿನ ಪೊಲೀಸ್ನವ್ರು ಇದ್ದಾರಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನೀನೇ ಹೇಳು, ಹಿಂಗೆ ಅವರೇ ಹೇಳ್ಕೊಟ್ಟಿದ್ರು, ನಾನು ಅದಕ್ಕೆ ಈ ಥರ ಮಾಡಿದೆ ಅಂತ ನೀನೇ ಹೇಳ್ಬಿಡು. ಸರಿ ಆಯಿತು, ಕೊಡಿ. ಸರಿ ತಾಪ.
ಸರಿ ನಾಳೆ ಹೋಗಿ ನಾನೇ ಪೊಲೀಸ್ನವ್ರ ಹತ್ರ ಹೇಳ್ತೀನಿ ಬಿಡಿ, ಹಿಂಗೆ ನಾನೇ ಆಕ್ಸಿಡೆಂಟ್ ಮಾಡಿದ್ದು, ಹಿಂಗೆ ಅವ್ರ ಹೆಸರೇನು ನಂದಿನಿ ಮತ್ತು ಚಂದ್ರು ಅಲ್ವಾ? ಹ್ಞೂ ಹೌದು, ನಂದಿನಿ ಚಂದ್ರು ಅವರಿಬ್ಬರೇ ನನಗೆ ಹೇಳ್ಕೊಟ್ಟಿದ್ದು. ಹಿಂಗೆ ದಿವ್ಯಾ ಅನ್ನೋರು ಕಾಲು ಮುರಿಬೇಕು ಆಕ್ಸಿಡೆಂಟ್ ಮಾಡಿ, ಆದರೆ ಅದು ಆಕ್ಸಿಡೆಂಟ್ ಥರ ಇರಬೇಕು, ಯಾರು ಅಂತ ಗೊತ್ತಾಗಬಾರ್ದು ಅಂತನ ಹೇಳಿದ್ರು ಅಂತನ ಹೇಳು. ಈಗ ಯಾಕೆ ಬಂದು ಒಪ್ಕೊತಾ ಇದೆಯಾ ಅಂದರೆ ಅವರು ದುಡ್ಡು ಕೊಡ್ತೀನಿ ಅಂತ ಹೇಳಿದರು, ಆದರೆ ದುಡ್ಡು ಕೊಡಲಿಲ್ಲ ನನಗೆ, ಹಂಗಾಗಿ ನಾನೇ ಬಂದು ಒಪ್ಪತ್ಕೊತಾ ಇದ್ದೀನಿ ಅಷ್ಟೇನೆ ಸರ್. ನನಗೂ ಪಶ್ಚಾತ್ತಾಪ ಆಯಿತು, ಹಿಂಗೆಲ್ಲ ಮಾಡಬಾರ್ದಾಗಿತ್ತು ನೋಡಿ, ದುಡ್ಡು ನಾಸಿ ಮಾಡಿದ್ಕೆ ಅವ್ರು ದುಡ್ಡನ್ನು ಕೊಡಲಿಲ್ಲ, ಪಾಪ ಹುಡುಗಿ ಕಾಲನ್ನು ಹಿಂಗಾಯ್ತು ಅಂತ ನನಗೆ ಬೇಜಾರಾಯಿತು, ಹಂಗಾಗಿ ನಾನು ಬಂದು ಇಲ್ಲಿ ಹೇಳ್ತಾ ಇದ್ದೀನಿ ಅಂತನ ಹೇಳು. ಹಾಂ ಸರಿ ಆಯಿತು. ಹೆಂಗೋ ಬಿಡಪ್ಪ, ಒಂದಿಷ್ಟು ಸಾಲ ಮಾಡಿರೋದಾದ್ರೂ ಸಾಲನಾದರೂ ತೀರುತ್ತೆ. ಬಡ್ಡಿ ಕಟ್ಟೋಕ್ಕಾಗ್ತಾ ಇರಲಿಲ್ಲ, ಅವನು ಒಳ್ಳೆ ಸಹಾಯ್ತಿದ್ದಂಗೆ ಸಾಲ ಕಟ್ಟು ಅಂತಾನೆ. ಈ 30,000 ರೂಪಾಯಿ ಜೊತೆಗೆ ಇನ್ನೊಂದು ಸ್ವಲ್ಪ ಯಾವುದಾದ್ರೂ ಒಂದ್ಸಿ ಕಟ್ಬಿಡ್ಬೇಕು 50,000ನ. ಲಕ್ಷ್ಮಿ ಆಂಟಿ ಬನ್ನಿ, ಆಯ್ತಲ್ಲ ಎಲ್ಲ ವಿಡಿಯೋ ಆಗಿತ್ತಲ್ವಾ, ಬನ್ನಿ ಹೋಗೋಣ. ಅವರು ಈ ಕಡೆಗೆ ಬರ್ತಾರೆ ಅನ್ಸುತ್ತೆ, ಬನ್ನಿ ಬನ್ನಿ, ನಾವು ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ಳೋದು ಬೇಡ, ಆ ಕಡೆ ಹೋಗಿ ಬಚ್ಚಿಟ್ಕೊಳ್ಳೋಣ, ಅವ್ರು ಹೋದ್ಮೇಲೆ ಆಮೇಲೆ ಹೋಗೋಣ. ಸರಿ ಆಯ್ತು ನಡಿ, ಈ ಮೊಬೈಲ್ ಆಗಿ ಎಲ್ಲ ರೆಕಾರ್ಡ್ ಆಗಿದೆ. ನಡಿಯ ರಾಜಮ್ಮ, ನೀನೇನು ಚಿಂತೆ ಮಾಡಬೇಡ, ನಾನೆಲ್ಲ ದುಡ್ಡು ಕೊಡ್ತೀನಿ ನಡಿ. ಅವನಿಗೂ ದುಡ್ಡಿನ ಅವಶ್ಯಕತೆ ಐತಿ, ಅದಕ್ಕಾಗಿ ನಾವು ಒಪ್ಪತ್ಕೊಂಡೇನೆ 30,000ಕ್ಕೆ ಅಂತಾನೆ ಯಾವುದೋ ಸಾಲ ಗಿಲ ಕೊಡ್ಬೇಕಂತ ಅವನು. ಇಲ್ದಿದ್ರೆ 50,000 ಕಮ್ಮಿ ಒಪ್ಪತ್ಕೊಂತಾನೆ ಇರಲಿಲ್ಲ. ಅದನ್ನು ಜೈಲಿಗೆ ಹೋಗೋದು ಇಂಥವೆಲ್ಲ ಯಾರು ಒಪ್ಪತ್ಕೊಂಬದೇ ಇಲ್ಲ. ಹೆಂಗೋ ಅವಣ್ಣ ನನಗೊಬ್ಬ ಪರಿಚಯ ಇದ್ದಾನೆ, ಅವನಿಗೆ ಹೇಳಿದ್ಕೆ ಈ ಹುಡುಗನ ಕಳಿಸಿ ಅವನು ಅಷ್ಟೇನೆ. ನಡಿ ಹೋಗೋಣ ನಾವು ಮನೆಗೆ. ಹೋಗ್ತಾ ಇದ್ದಾರೆ, ಹೋಗ್ಲಿ ಸರಿಯಾಗೈತೆ. ಪೊಲೀಸ್ನರ ಹತ್ರ ಹೇಳ್ತೀರಾ? ನೋಡ್ದ ಲಕ್ಷ್ಮಿ ಆಂಟಿ, ಎಂಥ ಕಿತಾಪತಿ ಹೆಂಗಸ್ರು ಇವರು. ಈ ಮೊಬೈಲಾಗ ಎಲ್ಲ ರೆಕಾರ್ಡ್ ಆಗೈತಲ್ಲ ಬಿಡು. ನಾಳೆಗೆ ನಾವು ಪೊಲೀಸ್ನರ ಹತ್ರ ಹೋಗೋಣ, ಎಲ್ಲ ತೋರ್ಸೋಣ, ಇವ್ರು ಮಾತಾಡಿರೋದು, ಇವ್ರು ಏನು ಡೀಲ್ ಮಾಡಿದ್ದಾರೆ ಅಂತನ ಗೊತ್ತಾಗುತ್ತೆ. ಅವಾಗ ಇವ್ರನ್ನೇ ಒದ್ದು ಒಳಗಾಗ್ತಾರೆ. ಸರಿ ಆಯ್ತು, ಸ್ವಲ್ಪ ಹೊತ್ತಿದ್ದು ಅವ್ರು ಹೋಗ್ಲಿ, ಆಮೇಲೆ ಹೋಗೋಣ. ಅಯ್ಯೋ ಈ ಕಡೆ ಹಾಸಿ ಹೋಗೋದೇ ಬೇಡ, ಬಾ ನಾವು ಆ ಕಡೆ ಹಾಸಿ ಹೋಗೋಣ, ಒಂದು ಸ್ವಲ್ಪ ದೂರ ಆಗುತ್ತೆ, ನಿಧಾನಕ್ಕೆ ಹೋಗೋಣ ಬಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.